ಚಿಕ್ಕಬಳ್ಳಾಪುರದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಡಿಪಿ ಹೆಚ್ಚಾದರೆ ಆ ದೇಶದ ಜನರು ಸಂತೋಷ ಪಡಬೇಕು. ಆದರೆ ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ದೇಶದಲ್ಲಿ ಸಂತೋಷದಿಂದ ಇರುವವರ ಸಂಖ್ಯೆ ಕಡಿಮೆ ಇದೆ. ಜನರನ್ನು ಸಂತೋಷದಿಂದ ಇಡುವ ಕೆಲಸದಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರು. ಹಸಿವಿನಿಂದ ಬಳಲುತ್ತಿರುವವರ ನಿರುದ್ಯೋಗ, ಅಸಮಾನತೆ, ಸಾಮಾಜಿಕ ನ್ಯಾಯ ಈ ವಿಚಾರಗಳಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಸೂಚ್ಯಂಕಗಳು ಕಳಪೆಯಾಗಿವೆ. ನಿರುದ್ಯೋಗದ ಹೆಚ್ಚಳದ ಕಾರಣ ಉತ್ಪಾದನೆಯು ಕುಸಿಯುತ್ತಿದೆ. ದೇಶದ 10% ಜನರ ಬಳಿ 65% ಸಂಪತ್ತು ಇದೆ ಎಂದರು. ವಿದ್ಯುತ್ ಉತ್ಪಾದನೆ ಕನಿಷ್ಠ ಮಟ್ಟದಲ್ಲಿ ಇದೆ. ಗ್ರಾಮೀಣ ಭಾಗಗಳಲ್ಲಿ ನಿರುದ್ಯೋಗ ಹೆಚ್ಚಿದೆ. 80 ಕೋಟಿ ಜನರಿಗೆ ಆಹಾರ ಧಾನ್ಯಗಳು ಕೊಡುತ್ತೇವೆ ಎಂದು ಕೇಂದ್ರ ಸರ್ಕಾರ ಹೇಳುತ್ತದೆ. ಇದು ಬಡತನದ ಮಟ್ಟವನ್ನು ತೋರಿಸುತ್ತದೆ. ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಜಾರಿಗೊಳಿಸಿದ ನರೇಗಾ ಯೋಜನೆ ಬಿಜೆಪಿ ಆಡಳಿತದಲ್ಲಿ ವಿಫಲವಾಗಿದೆ. 2014ರಿಂದ ದೇಶದಲ್ಲಿ ಶ್ರೇಷ್ಠ ಸರ್ಕಾರವಿಲ್ಲ, ಕನಿಷ್ಠ ಸರ್ಕಾರವಿದೆ ಎಂದು ಟೀಕಿಸಿದರು. ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿ ರಾಜ್ಯದಲ್ಲಿ ಗೊಂದಲ, ಗಲಾಟೆ ನಡೆಯುತ್ತಿತ್ತು. ಆದರೆ ಈಗ ರಾಜ್ಯದಲ್ಲಿ ಶಾಂತಿ ಇದೆ. ಗಲಭೆ ಸೃಷ್ಟಿಸಲು ಧ್ವಜ ವಿವಾದಗಳನ್ನು ಮುನ್ನೆಲೆಗೆ ತರಲಾಗುತ್ತಿದೆ. ಗಲಭೆಗಳನ್ನು ಮೂಲದಲ್ಲಿಯೇ ಚಿವುಟಬೇಕು ಎಂದರು. ಜೆಡಿಎಸ್ ಯುವ ಘಟಕದ ಉಪಾಧ್ಯಕ್ಷ ಅಖಿಲ್ ರೆಡ್ಡಿ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ಬೆದರಿಕೆ ಹಾಕಿರುವ ಕುರಿತು ಪ್ರತಿಕ್ರಿಯಿಸಿದ ವೀರಪ್ಪ ಮೊಯ್ಲಿ, ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಎಂದರು. ಆಗ ಕಾಂಗ್ರೆಸ್ ಮುಖಂಡರು, ಬೆದರಿಕೆ ಹಾಕಿದವರಿಗೂ ನಮಗೂ ಸಂಬಂಧವಿಲ್ಲ. ಕೆಲವರು ಎಲ್ಲಾ ವೇದಿಕೆಯ ಮೇಲೆ ಕಾಣಿಸಿಕೊಂಡ ತಕ್ಷಣವೇ ಕಾಂಗ್ರೆಸ್ ಆಗಲು ಸಾಧ್ಯವಿಲ್ಲ ಎಂದರು. ಶಾಸಕರು ಅವರ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ, ನಮ್ಮ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ. ನಮ್ಮ ಮುಂದಿರುವ ಗುರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಎನ್ನುವುದೇ ಆಗಿದೆ ಎಂದರು. ಅದರಲ್ಲಿ ಏನು ಹೇಳ್ತಾರೆ, 80 ಕೋಟಿ ಜನರಿಗೆ ನಾವು ಆಹಾರ ಧಾನ್ಯ ಕೊಡ್ತಾ ಇದ್ದೀವಿ ಅಂತ ಎಲ್ಲರೂ. ಅದರ ಅರ್ಥ ಏನು? ಅಷ್ಟರ ಮಟ್ಟಿಗೆ ಬಡತನ ಇದೆ. ಇದು ಯಾವ ರಾಷ್ಟ್ರದಲ್ಲಿ ಕೂಡ ಅಷ್ಟರ ಮಟ್ಟಿಗೆ ಬಡತನ ಇದೆ. ಆ ಅಡ್ವರ್ಟೈಸ್ಮೆಂಟ್ ಅವ್ರು ಹೇಳೋದು ನಮಗೆ ಹೆಚ್ಚು ಜನರ ಅಭಿಪ್ರಾಯ ನಮ್ಮ ಕಡೆ ಬರಲಿ ಅಂತಿಲ್ಲ. ಅದು ಕರೆಕ್ಟಾಗಿ ಆಲೋಚನೆ ಮಾಡೋದಿದ್ರೆ ಅದು ಆ ಕನಿಷ್ಠ ಬಡತನದ ಕನಿಷ್ಠ ಮಟ್ಟವನ್ನು ತೋರಿಸುತ್ತೆ. ಆ ದೃಷ್ಟಿಯಲ್ಲಿ ಜನ ಕಷ್ಟ ಇದೆ. ಹಂಗರ್ ಇಂಡೆಕ್ಸ್ ಹೈಯೆಸ್ಟ್. ಆದ್ರಿಂದ ಇವತ್ತು ಏನು ಬಜೆಟ್ ಕೊಡಲಿಕ್ಕೆ ಇವರು ಸಾಧ್ಯ ಇದೆ? ನಾವು ಬರೀ ರಾಷ್ಟ್ರೀಯ ಉತ್ಪನ್ನ ಜಾಸ್ತಿ ಆಯಿತು, GDP ಜಾಸ್ತಿ ಆಯಿತು ಅಂತ ಹೇಳಿದ್ರು ಕೂಡ ಯಾರಿಗೆ ಎಷ್ಟು ಉತ್ಪಾದನೆ ಆಗ್ತದೆ ಅದು ಆ 10% ಜನರಿಗೆ ಹೋಗ್ತಾ ಇದೆ. ಉಳಿದ ಬಡವರಿಗೆ ಹೋಗ್ತಾ ಇಲ್ಲ. ಮತ್ತೆ CMI ಅಂತೇಳಿ ಒಂದು ಸಂಸ್ಥೆ ಇದೆ, ಅಂಕಿ ಸಂಖ್ಯೆಯನ್ನು ಉಂಟು ಮಾಡತಕ್ಕಂಥ ಒಂದು ಸೋಷಿಯಲ್ ಜಸ್ಟಿಸ್ ಅಂತೇಳಿ ಸಾಮಾಜಿಕ ನ್ಯಾಯ. ಆ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಅವರು ಹೇಳ್ತಾರೆ, CMI ಅವರು ಅನ್ಎಂಪ್ಲಾಯ್ಮೆಂಟ್ ರೇಟ್ ಹ್ಯಾಸ್ ಕ್ಲೈಮ್ ಟು ಎ ಹೈಯೆಸ್ಟ್ ಲೆವೆಲ್ ಇನ್ ಓವರ್ 2 years. 2 ವರ್ಷದಲ್ಲಿ ನಿರುದ್ಯೋಗ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅತ್ಯುನ್ನತ ಮಟ್ಟಿಗೆ ಜಾಬ್ಲೆಸ್ನೆಸ್ ಅದು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಜಾಸ್ತಿ ಆಗಿದೆ. ಹಾಗಾದ್ರೆ ಉದ್ಯೋಗ ಬೆದರಿಕೆ ಹಾಕೋದಂದ್ರೆ ಏನ್ ಸರ್ ಅರ್ಥ? ಯಾರು ಬೆದರಿಕೆ ಹಾಕಬೇಕು ನಮ್ಮ ಸಂಬಂಧ ಇಲ್ಲ ಅಂತ ಅವತ್ತು ಕಾಂಗ್ರೆಸ್ ಪಾರ್ಟಿ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.